ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು 2010 ಮಾಡಲು 11 ರಿಜಿಸ್ಟ್ರೇಷನ್ ಆಗಿರೋಂಥ ಒಂದು ಮಾರುತಿ ಆಲ್ಟೋ K10 ಗಾಡಿ ಸೇಲ್ ಬಂದಿದೆ ವೀಕ್ಷಕರೇ. ಈ ಗಾಡಿದು ಫುಲ್ ಡೀಟೇಲ್ಸು ಮತ್ತು ಕಾಂಟ್ಯಾಕ್ಟ್ ನಂಬರು ಪ್ರತಿಯೊಂದು ಮಾಹಿತಿ ಎಲ್ಲ ಬೇಕಂದರೆ ನೀವು ವಿಡಿಯೋನ ಪೂರ್ತಿಯಾಗಿ ನೋಡಿದ್ರೆ ಮಾತ್ರ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮಗೆ ಏನಾದರೂ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಸಹ ಹಾಕಿರ್ತೀವಿ. ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಅಲ್ಲಾಂದ್ರೆ ಕಾಂಟ್ಯಾಕ್ಟ್ ನಂಬರ್ ಇಲ್ಲಾಂದರೆ ಮಾತ್ರ ಗಾಡಿ ಸೇಲ್ ಆದಮೇಲೆ ಸೇಲ್ ಆಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡಿರ್ತೀವಿ. ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇನ್ನು ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಯಾಕಂದರೆ ಇದೇ ಥರ ನೆಕ್ಸ್ಟ್ ಯಾವುದಾದ್ರೂ ಗಾಡಿ ನಾವು ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲೆಲ್ಲ ಅಪ್ಲೋಡ್ ಮಾಡಿದ ತಕ್ಷಣ ವಿಡಿಯೋ ನಿಮಗೆ ಬೇಗ ಬಂದು ತಲುಪೋದು ಅಂತಲೇ ಹೇಳ್ಬೋದು. ಹಾಗೆ ವಿಡಿಯೋ ಅಷ್ಟು ಲೈಕ್ ಕೊಟ್ಟು ಯಾರಿಗಾದ್ರೂ ಗಾಡಿ ಅವಶ್ಯಕತೆ ಇದ್ದರೆ ವಿಡಿಯೋನ ಶೇರ್ ಮಾಡಿ, ನಿಮ್ಮಿಂದ ಯಾರಿಗಾದ್ರೂ ಹೆಲ್ಪ್ ಆಗೋದು ಅಂತ ಹೇಳ್ತಾ, ಇದೇ ಥರ ನಿಮ್ಮದು ಯಾವ್ದಾರು ಗಾಡಿ ಸೇಲಿಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಟ್ಟಿದಾಗ ಫೇಸ್ಬುಕ್ ಕಟ್ಟಿದಾಗ ಸೇಲ್ ಮಾಡ್ಕೊಬೇಕಂದ್ರೆ ಸೇಲಿಗಿರೋ ಗಾಡಿದು ಒಂದು 5 ಫೋಟೋಸ್ ಕ್ಲೀನ್ ತೆಗೆದುಬಿಟ್ಟು ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರ್ಗೆ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ. ಇವಾಗ ಕಾಣಿಸ್ತಿರೋ ನಂಬರು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಇರುತ್ತೆ. ದಯವಿಟ್ಟು ಯಾರು ಕಾಲ್ ಮಾಡ್ಕೋಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಇರುತ್ತೆ ಅಷ್ಟೇ. ನಿಮ್ಮ ಗಾಡಿ ಏನಾದರೂ ಸೇಲಿಗಿತ್ತಂದರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಗಳು ಕಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ವೀಡಿಯೋ ಮಾಡಿ ಯೂಟ್ಯೂಬ್ ಫೇಸ್ಬುಕ್ಕಲ್ಲೆಲ್ಲ ಅಪ್ಲೋಡ್ ಮಾಡಿ ಆದಷ್ಟು ಬೇಗ ಸೇಲ್ ಆಗುತ್ತೆ ಕೊಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ. ವಿಡಿಯೋನ ಆದಷ್ಟು ಪೂರ್ತಿ ನೋಡಿ. ಆಲ್ಟೋ K10 ಸರ್. ಮಾರುತಿ ಆಲ್ಟೋ K10 ಅಲ್ವಾ? ಹೌದೌದು. ಓಕೆ, ಮಾಡಲ್ ಎಷ್ಟು ಸರ್ ಅದು? 2011 10 ಮ್ಯಾನುಫ್ಯಾಕ್ಚರ್ 11 ರಿಜಿಸ್ಟರ್. ಓಕೆ, ಮಾಡಲು 10ನೇ, ರಿಜಿಸ್ಟ್ರೇಷನ್ 11. ಹೌದು. ಓಕೆ, ಓನರ್ ಎಷ್ಟು ಜನ ಸರ್? ಸೆಕೆಂಡ್ ಓನರ್. ಓಕೆ, ಎಷ್ಟು ಓಡಿ ಸರ್ ಕಿಲೋಮೀಟ್ರ್ ಗಾಡಿ? 78 ಸರ್. ಬರೀ 78? ಹೌದು. ಓಕೆ, ಏನು ಶೋರೂಮ್ ಟ್ರ್ಯಾಕ್ ಏನಾದ್ರು ಇದೆಯಾ? ಸರ್ ನಾವು ತಗೊಂಡ ಶೋರೂಮ್ ಸರ್ವಿಸ್ ಮಾಡಿಲ್ಲ, ಫಸ್ಟ್ ಅವರಲ್ಲಿ ಆಗಿದೆ. ಅದು ಸಿಗೋದು. ಓಕೆ, ನೀವು ತೊಗೊಂಡಾಗ ಎಷ್ಟಿತ್ತು ಕಿಲೋಮೀಟ್ರ್ ಗಾಡಿ? 68 ಇತ್ತು ಸರ್. ಅಂದರೆ ನೀವು ತೊಗೊಂಡ್ಮೇಲೆ 10,000 ಓಡಿಸಿದ್ರಾ? ಹೌದು, ನಾನು ತಗೊಂಡು 10,000 ಹೊಡ್ತೀನಿ. ಒಂದ್ಸಲಿ ಸರ್ವಿಸ್ ಆಗಿದೆ ತಗೊಂಡ್ಮೇಲೆ ಹೊರಗಡೆ ಮಾಡ್ತೀನಿ. ಓಕೆ, ಒಂದು ಸರ್ವಿಸ್ ಹೊರಗಡೆ ಇದೆ, ಫಸ್ಟ್ ಓನರು ಎಲ್ಲ ಶೋರೂಮ್ ಸರ್ವಿಸ್ ಎಲ್ಲ ಮಾಡಿಸಿದ್ದಾರೆ. ಓಕೆ ಸರ್, ಗಾಡಿದು FC ಇನ್ಸೂರೆನ್ಸ್ ರನ್ನಿಂಗ್ ಇದಾವಾ? FC ಏಪ್ರಿಲ್ಗೆ ಲ್ಯಾಪ್ಸ್ ಇದೆ ಸರ್. ಇನ್ಸೂರೆನ್ಸ್ ಕಟ್ಟಿದ್ದೀನಿ, ಫ್ರೆಶ್ ಇದೆ, ಜನವರಿ ಕಟ್ಟಿದ್ದೀನಿ. ಓಕೆ, ಇನ್ಸೂರೆನ್ಸು ಫ್ರೆಶ್ ಆಗಿದೆ. FC ಎಲ್ಲಿವರೆಗಿದೆ ಅಂದರೆ? FC ಏಪ್ರಿಲ್ ಲಾಸ್ಟ್. ಏಪ್ರಿಲ್ ಅಂದರೆ ಈ ಬರೋ ಏಪ್ರಿಲ್ ಇದಾ? ಹೌದೌದು. ಓಕೆ, ಈಗ ಗಾಡಿ ಟೈರ್ಗಳು ಹೆಂಗಿದೆ ಸರ್ ಗಾಡೀಲಿ? ಟೈರ್ ಎಲ್ಲ ಒಂದು 50% ಇದೆ ಸರ್. ಓಕೆ, 50% ಇದೆ. ನಾಲ್ಕು ಒಂದು 50% ಇದ್ದಾವೆ. ಸ್ಟೆಪ್ನಿದು ಟೈರ್ ಚೆನ್ನಾಗಿದೆ. ಓಕೆ, ಈ ಗಾಡಿ ಏನು ರೀಪೇಂಟು ಟಚಪ್ ಏನಾದರೂ ಆಗಿದೆ ಸರ್? ಗಾಡಿ ಸಣ್ಣ ಪುಟ್ಟ ನಾನೊಂದು 2-3 ಪ್ಯಾನಲ್ ಪೇಂಟಿಂಗ್ ಮಾಡ್ತೀನಿ. ಹಾಂ. ಬ್ಯಾಕ್ ಡಿಕ್ಕಿ ಬಂಪರು, ಹಾಂ, ಫ್ರಂಟ್ ಬಂಪರು. ಓಕೆ. ಓಕೆ, ಅಂದರೆ ಈಗ ಒಳಗಡೆ AC, ಪೋಸ್ಟ್ ಪವರ್ ವಿಂಡೋ ಎಲ್ಲ ಬರುತ್ತಾ? ಅದೆಲ್ಲ ವರ್ಕಿಂಗ್ ಇದೆ ಸರ್. ಓಕೆ. 2 ಪವರ್ ವಿಂಡೋ ಇದೆ. ಹಾಂ. ಪವರ್ ಸ್ಟೇರಿಂಗ್ AC ರನ್ನಿಂಗ್ ಇದೆ. ಓಕೆ, ಸೀಟು ಎಲ್ಲ ಚೆನ್ನಾಗಿದಾವಾ? ಸೀಟು ಒಂದು ಸ್ವಲ್ಪ ಡ್ಯಾಮೇಜ್ ಇದೆ ಸರ್, ಲೈಟ್. ಅದು ಫೋಟೋ ಹಾಕಿದ್ದೀನಿ ನೋಡಿ, ಅದರಲ್ಲಿ ಕಾಣಿಸುತ್ತೆ. ಓಕೆ, ಈಗ ಗಾಡಿ ಇರೋದಿಲ್ಲ ಸರ್ ಇದು? ಇಲ್ಲಿ JP ನಗರ, ಬೆಂಗಳೂರು ಸರ್. ಬೆಂಗಳೂರು JP ನಗರನಾ? ಹೌದು. ಓಕೆ, ಗಾಡಿಗೆ ಏನು ಹೇಳ್ತಾರೆ ರೇಟು? ಸರ್ 175 ಹೇಳ್ತಾ ಇದ್ದೀನಿ, ಸ್ವಲ್ಪ ನೆಗೋಷಿಯಬಲ್ ಮಾಡ್ತೀನಿ ಸರ್. ಓಕೆ, 1,75,000 ಹೇಳ್ತಾ ಇದ್ದೀರಾ, ಅದರಲ್ಲೂ ಕಡಿಮೆ ಆಗುತ್ತೆ. ಹೌದು. ಓಕೆ, ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿರಲ್ಲ ಸರ್? ಹಾಕಿ ಸರ್, ಇದೆ. ಸರಿ ಸರ್, ಓಕೆ ಸರ್.